ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಕರ್ಚಿಕಾಯಿ ಪಲ್ಯ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಬೌಲ್ ಕರ್ಚಿಕಾಯಿ ತೊಗೊಂಡಿದ್ದೀನಿ. ಕರ್ಚಿಕಾಯಿ ಅಂದರೆ ಸ್ವೀಟ್ ಅಲ್ಲ, ಅದು ಒಂದು ತರಕಾರಿ. ಅದಕ್ಕೆ 1 ಬೌಲ್ ಕರ್ಚಿಕಾಯಿನ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಈ ರೀತಿ ಇರುತ್ತೆ ಅದು. ಉತ್ತರ ಕರ್ನಾಟಕದ ಕಡೆ ಸಿಗುತ್ತೆ ಹೆಚ್ಚಿದು. ಇದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರು, ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ ಇಷ್ಟು ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಫ್ರೈ ಪ್ಯಾನಿಗೆ ಇಟ್ಟು ಸ್ವಲ್ಪ ಅದನ್ನು ತೊಳೆದಿಟ್ಕೊಂಡಿರ್ತೀವಲ್ಲ ಕರ್ಚಿಕಾಯಿನ, ಅದನ್ನು ಹಾಕ್ಕೋಬೇಕು. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದು ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ಈ ರೀತಿ ಸ್ವಲ್ಪ ನೀರಿನ ಅಂಶ ಹೋಗಬೇಕು, ಡ್ರೈ ಅನ್ನಿಸ್ಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಹಾಗೆ ಕೈ ಬಿಡದಲ್ಲೇ ಫ್ರೈ ಮಾಡಬೇಕು. ಈ ತರಕಾರಿ ಇದು ಡಯಾಬಿಟಿಸ್ ಇದ್ದವ್ರಿಗೂ ತುಂಬ ಒಳ್ಳೆಯದು. ಇದು ಹಾಗಲಕಾಯಿ ಟೈಪೇ ಇರುತ್ತೆ ತಿನ್ನೋದಕ್ಕೆ, ಕ್ರಂಚಿಯಾಗಿ ಇರುತ್ತಿದ್ದು. ಈಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ತರಕಾರಿ ಮೇಲೆ ಸ್ವಲ್ಪ ಕಪ್ಪು ಟೈಪು ಆಗಬೇಕು. ಫ್ರೈ ಆಗಿದ್ದು ಗೊತ್ತಾಗತ್ತೆ ನೋಡಿ. ಹಾಗಲಕಾಯಿನೆಲ್ಲ ಫ್ರೈ ಮಾಡ್ತೀವಲ್ಲ ಫಸ್ಟಿಗೆ ಪಲ್ಯ ಮಾಡೋಕ್ಕೆ ಮುಂಚೆ, ಇದು ಅದೇ ಥರನೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅದು ಸೀಡ್ಸ್ ಇರುತ್ತಲ್ಲ, ಅದು ಮಧ್ಯದಲ್ಲಿ ಚೆನ್ನಾಗಿ ಸಿಗುತ್ತೆ. ಕಡಲೆ ಬೀಜ ಸಿಕ್ದಂಗೆ ಪಲ್ಯ ಮಾಡಿದಾಗ ಅದು ಸಿಗುತ್ತದೆ. ಈ ಟೈಪು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಆಗಿದ್ದರೆ ಪಲ್ಯ ಟೇಸ್ಟ್ ಬರುತ್ತೆ. ಈಗ ಅದೇ ಫ್ರೈ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ, ಈಗ ಅದೇ ಫ್ರೈ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡನಲ್ಲ, ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಚಟಪಟ ಅನ್ನಬೇಕು. ಆಮೇಲೆ ಜಜ್ಜಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಹೆಚ್ಚು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಕೆಲವರು ಬರೀ ಬೆಳ್ಳುಳ್ಳಿ ಹಾಕೇ ಮಾಡ್ತಾರೆ. ನಾನು ಇದಕ್ಕೆ ಈರುಳ್ಳಿನೂ ಸೇರಿಸ್ತಿದ್ದೀನಿ. ಈಗ ಬೆಳ್ಳುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದೇ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೇನೆ. ನೋಡಿ, ಬೆಳ್ಳುಳ್ಳಿ ಹೆಚ್ಚು ಹಾಕಿದ್ರೂ ತುಂಬ ಟೇಸ್ಟ್ ಇರುತ್ತೆ. ಕೆಲವರು ಈರುಳ್ಳಿ ಹಾಕಲ್ಲ. ನಾ ಹಾಕಿ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಅಂತ. ಅದು ಈರುಳ್ಳಿ ಬೇಗ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅದು. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಇದು ಆಪ್ಷನಲ್, ಹಾಕ್ಕೊಳ್ಳಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಟೇಸ್ಟ್ ಇರುತ್ತೆ. ಈ ಪಲ್ಯನೇ ಒಂಥರ ತುಂಬ ಟೇಸ್ಟ್. ಇದು ಸಿಗಲಾರ್ದ ವೆಜಿಟೇಬಲ್. ಇದು ಎಲ್ಲ ಕಡೆ ಸಿಗೋದಿಲ್ಲ. ನಾರ್ತ್ ಕರ್ನಾಟಕ ಸೈಡೇ ಹೆಚ್ಚು ಸಿಗೋದಿದು. ನಾವು ಕರ್ಚಿಕಾಯಿ ಅನ್ಕೊಂಡ ತಕ್ಷಣ ಸೌತ್ ಅವ್ರು ಏನು ಮಾಡ್ತೀವಿ, ಸ್ವೀಟ್ ಕರ್ಚಿಕಾಯಿ ಅಂತ ಅಂದ್ಕೊಳ್ತೀವಿ. ಈಗ ಅದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಚಿಕಾಯಿನ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸಪ್ ಆಗಬೇಕು ಚೆನ್ನಾಗಿ. ಈಗ ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ, ಖಾರಕ್ಕೆ ಅನುಗುಣವಾಗಿ ಹಾಕ್ಕೋತಾ ಇದ್ದೀನಿ. ಅದನ್ನು
ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ, ಯಾಕಂದರೆ ನೋಡ್ಕೊಂಡು ಹಾಕ್ಕೊಳ್ಳೋಣಂತೆ ಸಾಲ್ಟ್. ಫಸ್ಟಿಗೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಈ ಥರ ಪಲ್ಯ ರೆಡಿ ಆಗುತ್ತೆ. ಒಂದು 2 ಮಿನಿಟ್ಸ್ ಬಿಡಬೇಕು. ಹಾಗೆ ಸ್ವಲ್ಪ ಮಸಾಲೆ ಎಲ್ಲ ರೋಸ್ಟ್ ಆಗಬೇಕು ಎಣ್ಣೆ ಒಳಗೇ. ಹಾಗಾಗಿ ಒಂದು 2 ನಿಮಿಷ ಹಾಗೆ ಸ್ಲೋ ಫ್ಲೇಮಲ್ಲಿಟ್ಟು ಬಿಡಬೇಕು. ಈಗ ಹಾಗೆ ಒಂದು 2 ಸೆಕೆಂಡ್ ಹಿಂಗೆ ಕೈ ಆಡಿಸ್ರಿ ಸ್ಪೂನಲ್ಲಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬರಬೇಕು ಪಲ್ಯ. ಇದು ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಪಲ್ಯ. ಈ ರೀತಿ ಇರುತ್ತೆ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಇದು ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಇವೆಲ್ಲ ರೊಟ್ಟಿ ಐಟಮ್ಗಳ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.